ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಮಹಾರಾಷ್ಟ್ರದಲ್ಲಿ ಬೈಕ್ ಟ್ಯಾಕ್ಸಿ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅಂತಂದರೆ ಅಲ್ಲಿ ಬೈಕ್ ಟ್ಯಾಕ್ಸಿ ಕಂಪ್ಲೀಟಾಗಿ ಬ್ಯಾನ್ ಆಗಿದೆ. ಬ್ಯಾನ್ ಆಗೋದ್ರ ಜೊತೆಯಲ್ಲಿ ಏನು ಅಂತ ಅಂದರೆ, ಈಗ ಸೈಬರಿಂದ ಏನು ಮಾಡಿದ್ದಾರೆ ಅಂತ ಅಂದರೆ, ನೀವು ಯಾವುದೇ ಆದಂಥ ಅಪ್ಲಿಕೇಶನ್ನ ರನ್ ಮಾಡೋಕ್ಕೆ ನೀವು ಕೊಡಬೇಡಿ ಅಂತ ಹೇಳ್ಬಿಟ್ಟು ಅವರು ಕೂಡ ಈಗ ತಿಳಿಸಿದ್ದಾರೆ. ಅಂತಂದರೆ ಬೈಕ್ ಟ್ಯಾಕ್ಸಿಯಲ್ಲಿ ಓಲಾ, ಊಬರು, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಏನಿದೆಯೋ ಅದು ರನ್ ಆಗಬಾರ್ದು, ಸರ್ವಿಸ್ ಯಾರಿಗೂ ಕೂಡ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಸ್ಟೋರ್ ಇದೆಯಲ್ಲ, ಇಬ್ಬರು ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ. ಸರ್ವಿಸ್ ಇಲ್ಲದೇ ರೀತಿಯಲ್ಲಿ ಮಾಡಿ ಮಹಾರಾಷ್ಟ್ರದಲ್ಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವಾಗ ಕರ್ನಾಟಕದಲ್ಲಿ ಏನಪ್ಪ ಆಗ್ತಾ ಇದೆ ಅಂತ ಅಂದರೆ, ತುಂಬ ಜನ ಇವಾಗ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ಗೂ ಕೂಡ ತುಂಬ ಲೆಟರ್ಸ್ ಬರೀತಾ ಇದ್ದಾರೆ. ಜೊತೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಸ್ಟೇಟ್ ಗೌರ್ಮೆಂಟ್, ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಏನಿದೆಯೋ ಅದಕ್ಕೂ ಕೂಡ ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ. ಅಂದರೆ ಏನಂತ ಪ್ರೆಷರ್ ಆಗ್ತಾ ಇದ್ದಾರೆ ಅಂದರೆ, ಈಗ ಮಹಾರಾಷ್ಟ್ರದಲ್ಲಿ ಬೈಕ್ ಟ್ಯಾಕ್ಸಿಗೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ನೀವು ಇದೇ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಅಲ್ಲಿ ಪ್ರೆಷರ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ಬೈಕ್ ಟ್ಯಾಕ್ಸಿ ಆಲ್ರೆಡಿ ತುಂಬ ದಿವಸ ಆಯಿತು ಈಗ ಮಹಾರಾಷ್ಟ್ರದಲ್ಲಿ ಬ್ಯಾನ್ ಆಗಿ. ಬಟ್ ಸರ್ವಿಸ್ ತೆಗಿಯೋಕ್ಕೆ ಹೇಳಿರೋದು ರೀಸೆಂಟಾಗಿ, ಅಂದರೆ ಅದೊಂದು ಸೆನ್ಸೇಷನ್ ನ್ಯೂಸೇ ಆಗೋಯ್ತು ಅದು. ಅದರಿಂದ ಏನಾಗುತ್ತೆ ಅಂತ ಅಂದರೆ, ಎಲ್ಲರೂ ಕೂಡ ಇವಾಗ ನಮ್ಮ ಕರ್ನಾಟಕದಲ್ಲಿ ನೋಡಿದವರು ಕೂಡ, ಮಹಾರಾಷ್ಟ್ರದಲ್ಲಿ ಈ ಥರ ಮಾಡಿದ್ದಾರೆ, ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ರೀತಿ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಅಂತಂದರೆ, ತುಂಬ ಲೆಟರ್ಸ್ ಹಾಕೋದಾಗಲಿ, ಆಮೇಲೆ ಸ್ವಲ್ಪ ಪ್ರೆಷರ್ ಹಾಕೋದಾಗಲಿ ಕರ್ನಾಟಕ ಗೌರ್ಮೆಂಟ್ಗೆ, ಆ ರೀತಿಯಲ್ಲಿ ಮಾಡಿದ್ರು. ಬಟ್ ಮಹಾರಾಷ್ಟ್ರ ಗೌರ್ಮೆಂಟ್ಗೂ ನಮ್ಮ ಗೌರ್ಮೆಂಟ್ಗೂ ಸ್ವಲ್ಪ ತುಂಬ ಬಿಟ್ಟೋಗುತ್ತೆ. ಏನಕ್ಕೆ ಅಂತ ಅಂದರೆ, ಈಗ ಮಹಾರಾಷ್ಟ್ರದಲ್ಲಿ ಅಪ್ಲಿಕೇಶನ್ ವರ್ಕ್ ಆಗದ ರೀತಿ ಮಾಡದಿರೋದಕ್ಕೆ ಒಂದು ರೀಸನ್ ಇದೆ. ಮೇನ್ ರೀಸನ್ ಏನು ಅಂತಂದರೆ, ಅಲ್ಲಿ ಪರ್ಮಿಷನ್ ಕೊಟ್ಟಿದ್ರು ಗುರು, ಪರ್ಮಿಷನ್ ಕೊಟ್ಟಿರೋದ್ರಿಂದನೇ ಆ ಪರ್ಮಿಷನ್ ಅವ್ರನ್ನ ಕರೆಕ್ಟಾಗಿ ಅವರು ನಡೆಸ್ಕೊಳ್ಳಿಲ್ಲ ಅಂತ ಅಂದರೆ, ಅವ್ರಿಗೂ ಕೂಡ ಒಂದು ರೂಲ್ಸು ರೆಗ್ಯುಲೇಷನ್ ಎಲ್ಲ ಮಾಡೋರು. ಅಂತ ಅಂದರೆ ಗ್ರೀನ್ ಬೋರ್ಡ್ ಕೊಟ್ಟರು, ಪೊಲೀಸ್ ವೆರಿಫಿಕೇಷನ್ ಕೊಟ್ಟರು, ಈ ಥರ ಒಂದೊಂದು ಕಂಡೀಷನ್ಗಳನ್ನ ಹಾಕೋರು. ಕಂಡೀಷನ್ಗಳು ಹಾಕಾದ್ಮೇಲಿಂದ ಏನಾಯಿತು ಅಂತ ಅಂದರೆ, ಅವ್ರು ಯಾವುದನ್ನೂ ಕೂಡ ಅಲ್ಲಿ ಫಾಲೋ ಅಪ್ ಮಾಡಿಲ್ಲ ಅಂತ ಅಂದರೆ, ಆರಾಮಾಗಿ ಅಲ್ಲಿ ಪರ್ಮಿಷನ್ ಇದ್ದೇ ಇತ್ತು ಬೈಕ್ ಟ್ಯಾಕ್ಸಿಗೆ, ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗೋದು. ಬಟ್ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಹತ್ರ ಕೊಟ್ಟೇ ಇಲ್ವಲ್ಲ. ಈಗ ನೀವು ಬರೀ ಮಹಾರಾಷ್ಟ್ರದ ಒಂದೇ ತಗೊಳೋದಾದರೆ, ಈಗ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಲೀಗಲ್ ಇದೆಯಲ್ಲ. ಈಗ ಗೋವಾದಲ್ಲೂ ಕೂಡ ಲೀಗಲ್ ಇದೆ. ಗೋವಾದಲ್ಲಿ ಈಗ ಒಂದು ಸ್ಟ್ಯಾಂಡ್ ಮಾಡಿದ್ದಾರೆ, ಸ್ಟ್ಯಾಂಡ್ ಮಾಡಿಬಿಟ್ಟು ಅಲ್ಲಿ ಬೈಕ್ ಟ್ಯಾಕ್ಸಿಗಳು ಸಿಗೋ ರೀತಿಯಲ್ಲಿ ಮಾಡಿದ್ದಾರೆ. ಆ ಥರನೂ ಮಾಡ್ಬೋದಲ್ಲ, ನೀವು ಒಂದೇ ಸ್ಟೇಟಿಗೆ ಕಂಪೇರ್ ಮಾಡ್ಕೊಳ್ಳೋದಾದರೆ ನಾನು ಹೇಳ್ತಾ ಇರೋದು. ಸೊ ಅದೇ ರೀತಿಯಲ್ಲಿ ಈಗ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಇದೆ, ಅದನ್ನು ಕೂಡ ನಾನು ಓಪನ್ ಮಾಡ್ತೀನಿ. ಮೊದಲನೇದಾಗಿ ಈಗ ವೆಸ್ಟ್ ಬೆಂಗಾಲಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಲೀಗಲಾಗಿ ನಡೀತಾ ಇದೆಯಲ್ಲ. ವೆಸ್ಟ್ ಬೆಂಗಾಲಲ್ಲೂ ಬೈಕ್ ಟ್ಯಾಕ್ಸಿ ಲೀಗಲಾಗಿ ನಡೀತಾ ಇದೆ. ಅದಕ್ಕೆ ಆದಂಥ ಒಂದು ರೆಗ್ಯುಲೇಷನ್ಗಳನ್ನ ಇಟ್ಟಿದ್ದಾರೆ, ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಈಗ ವೆಸ್ಟ್ ಬೆಂಗಾಲಲ್ಲೂ ಕೂಡ ಆರಾಮಾಗಿ ನಡೀತಾ ಇದೆ. ಜೊತೆಯಲ್ಲಿ ಹರಿಯಾಣ ಮತ್ತು ಪಂಜಾಬಲ್ಲೂ ಕೂಡ ಇವಾಗ ಬೈಕ್ ಟ್ಯಾಕ್ಸಿ ನಡೀತಾ ಇದೆ. ಅಂತ ಅಂದರೆ ಅಗ್ರಿಗೇಟರ್ಗೆ ಅಲ್ಲೂ ಕೂಡ ಪರ್ಮಿಷನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಹೈಕೋರ್ಟ್ ಏನು ಹೇಳಿದೆ ಅಂತ ಅಂದರೆ, ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಿ ಮಾಡ್ಬೋದು ಬೈಕ್ ಟ್ಯಾಕ್ಸಿನ ಅಂತ ಕೂಡ ಅಲ್ಲಿ ಹೇಳಿದ್ದಾರೆ. ಬಟ್ ಅದ್ರ ವಿರುದ್ಧವಾಗಿ ಇವಾಗ ಸುಪ್ರೀಂ ಕೋರ್ಟು ಕೇಸ್ ಹಾಕಿರೋದು. ಈಗ ಆಲ್ಮೋಸ್ಟ್ ಅಲ್ಲಿ ಇವಾಗ ಈಗ 3-4 ಸ್ಟೇಟಲ್ಲಿ ಕೂಡ ಸೇಮ್ ಈಗ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ಟಿದೆ ಅಂತ ಅಂದರೆ, ನಮ್ಮದ್ರಲ್ಲೂ ಒಂದು ಸಲ ಪರ್ಮಿಷನ್ ಕೊಡಲಿ ಅಂತ. ಅಂದರೆ ಇವಾಗ ಈಗ ನೀವೇನಪ್ಪ ಹೇಳ್ತಾ ಇರೋದು ಅಂತಂದರೆ, ಇನ್ಶೂರೆನ್ಸ್ ಇಲ್ಲ, ಸೇಫ್ಟಿ ಇಲ್ಲ ಅಂತ. ಆಕ್ಸಿಡೆಂಟ್ ಬಿಡಿ, ಎಲ್ಲದರಲ್ಲೂ ಆಗೇ ಆಗುತ್ತೆ, ನೀವು ಎಂಥದ್ರಲ್ಲೂ ಆದರೂ ಕೂಡ ಆಕ್ಸಿಡೆಂಟ್ ಆಗೇ ಆಗುತ್ತೆ, ಅದೊಂದು ಆಗೇ ಆಗುತ್ತೆ. ಅದಕ್ಕೆ ಯಾರೂ ಕೂಡ ತಪ್ಸೋಕ್ಕಾಗಲ್ಲ. ಏನಕ್ಕೆ ಅಂತ ಅಂದರೆ, ಅದು ಒಂದು ಆಕ್ಸಿಡೆಂಟು. ಬಟ್ ಇನ್ಶೂರೆನ್ಸ್ ಇಲ್ಲ ಅಂದರೆ, ಇನ್ಶೂರೆನ್ಸು ಮತ್ತು ಎಲ್ಲೋ ಬೋರ್ಡ್ ಆಗಲಿ ಏನಾದರೂ ಒಂದು ಮಾಡಿಕೊಟ್ರೆ, ಅವಾಗ ಕೂಡ ಒಂದು ಚಾನ್ಸ್ ಕೊಟ್ಟು ನೋಡಿದ್ರೆ ಬೈಕ್ ಟ್ಯಾಕ್ಸಿ, ಅವಾಗ ಅವರು ಕೂಡ ಒಂದು ಆಪ್ರೇಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಅಂದರೆ ಎಲ್ಲೂ ಬೈಕ್ ಟ್ಯಾಕ್ಸಿ ಓಡುತ್ತಾ ಇಲ್ಲ ಸೇಫ್ ಇದೆಯಾ ಅಂತ ಹೇಳ್ಬಿಟ್ಟು ಅವಾಗ ಡಿಸೈಡ್ ಮಾಡ್ಬೋದು. ಅದಕ್ಕಿಂತ ಮುಂಚೆನೇ ಇವಾಗ ಮಹಾರಾಷ್ಟ್ರದಲ್ಲಿ ಅಪ್ಲಿಕೇಶನ್ ತೆಗಿಯೋಕ್ಕೆ ಹೇಳ್ಬಿಟ್ಟಿದ್ದಾರೆ. ಅದರಿಂದಾಗಿ ಕರ್ನಾಟಕದಲ್ಲಿ ಅಪ್ಲಿಕೇಶನ್ ತೆಗೆದುಬಿಡ್ರಿ ಅಂತ ಹೇಳ್ಬಿಟ್ಟು ಕೆಲವು ಜನ ತುಂಬ ಪ್ರೆಷರ್ ಮಾಡ್ತಾಯಿದ್ದಾರೆ. ಬಟ್ ಅದು ಆಗದೇ ಇರೋ ಕೆಲಸ. ಏನಕ್ಕೆ ಅಂತ ಅಂದರೆ, ನಮ್ಮದು ಕೋರ್ಟಲ್ಲಿದೆ. ಏನೇ ಬಂದರೂ ಕೂಡ ಇವಾಗ ಸದ್ಯಕ್ಕೆ ಕೋರ್ಟ್ ಕಡೆಯಿಂದನೇ ಬರಬೇಕು. ಈಗ ಸ್ಟಾಪ್ ಮಾಡೋದಾಗಲಿ ಏನೇ ಆದರೂ ಕೂಡ ಅಷ್ಟೇ, ಅದು ಕೋರ್ಟ್ ಕಡೆಯಿಂದನೇ ಬರಬೇಕು. ಬಟ್ ಹೈಕೋರ್ಟ್ ಸದ್ಯಕ್ಕೆ ಏನು ಆರ್ಡರ್ ಪಾಸ್ ಮಾಡಿದೆಯಾ ಅದೇ ಆರ್ಡರ್ ಇರೋದು. ಅಂತ ಅಂದರೆ ಇವಾಗ ನೀವು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫ್ರೇಮ್ ಮಾಡ್ತೀರೋ ಅದನ್ನು ಫ್ರೇಮ್ ಮಾಡಿಬಿಟ್ಟು ಬೈಕ್ ಟ್ಯಾಕ್ಸಿನೂ ಕೂಡ ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಿ ಯೂಸ್ ಮಾಡ್ಬೋದು, 2 ವೀಲರ್ನ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರು ಕೂಡ ತಿಳಿಸಿದ್ದಾರೆ. ಅದರಿಂದಾಗಿ ಆರ್ಡರ್ ಏನಿರುತ್ತೋ ಅದೇ ಆರ್ಡರ್ ಈಗ ಕಂಟಿನ್ಯೂ ಆಗ್ತಾ ಇರುತ್ತೆ. ನೆಕ್ಸ್ಟ್ ಏನು ಅಂತ ಅಂದರೆ, ಈಗ ಹೈಕೋರ್ಟಿಂದ ಏನಾದ್ರು ಒಂದು ಆಗಬೇಕು. ಸಾರಿ ಹೈಕೋರ್ಟ್ ಅಲ್ಲ, ಈಗ ಹೈಕೋರ್ಟಿಂದ ಆಲ್ರೆಡಿ ಆರ್ಡರ್ ಪಾಸ್ ಆಗಿದೆಯಲ್ಲ, ಅದರಿಂದಾಗಿ ಈಗ ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಹೋಗಿರೋದ್ರಿಂದ, ಸೊ ಸುಪ್ರೀಂ ಕೋರ್ಟಿಂದ ಡಿಸಿಷನ್ ಬರಬೇಕು. ಡಿಸಿಷನ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಇಲ್ಲ ಅಂತ ಅಂದರೆ, ಈ ಥರ ಹಿಂಗೆ ಮಹಾರಾಷ್ಟ್ರದಲ್ಲಿ ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದ್ರ ನಮ್ಮ ಕರ್ನಾಟಕದಲ್ಲಿ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಕಡೆಯಿಂದ ಆ ಥರ ಏನಾದ್ರು ಹೇಳಿದಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾಗುತ್ತೆ. ಅದೇ ಹೇಳ್ತಾ ಇವಾಗ ನಮಗೆ ಸುಪ್ರೀಂ ಕೋರ್ಟಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಗೊತ್ತಿಲ್ಲ, ಒಬ್ರಿಗೂ ಕೂಡ ಗೊತ್ತಿಲ್ಲದೆ ಇರೋದ್ರಿಂದ ಅಲ್ಲಿ ಏನಾಗ್ತಾ ಇದೆ ಏನು ಅಂತಲೂ ಗೊತ್ತಿಲ್ಲ. ನಮ್ಗನ್ನಿಸ್ದಂಗೆ ಅಲ್ಲಿ ಯಾವುದೇ ಆದಂಥ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಜೊತೆಲಿ ಏನು ಅಂತ ಅಂದರೆ, ಡೈರೆಕ್ಟ್ ಒಂದೇ ಸಲ ಏನಾರು ಆರ್ಡರ್ ಪಾಸ್ ಆದರೆ ಡೈರೆಕ್ಟ್ ಹಂಗೆ ಬರುತ್ತೆ, ನಾವು ನೋಡಬೇಕಾಗುತ್ತೆ. ಅದನ್ನು ಕೂಡ ನೋಡಿ ಏನಾಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗತ್ತೆ. ಮೊದಲನೇದಾಗಿ ಅದೇ ಹೇಳ್ತಾ ಈಗ ಮಹಾರಾಷ್ಟ್ರದಲ್ಲಿ ಮಾಡ್ದಂಗೆ ಕರ್ನಾಟಕದಲ್ಲಿ ಮಾಡೋಕ್ಕಾಗಲ್ಲ. ಮಹಾರಾಷ್ಟ್ರದಲ್ಲಿ ಬೇರೆ,
ಕರ್ನಾಟಕದ ಬೇರೆ. ಏನಕ್ಕೆ ಅಂತ ಅಂದರೆ ಆಲ್ರೆಡಿ ಮಹಾರಾಷ್ಟ್ರದ ಒಂದು ಸಲ ಪರ್ಮಿಷನ್ ಕೊಟ್ಟು ನೋಡಿದ್ದಾರೆ. ಪರ್ಮಿಷನ್ ಕೊಟ್ಟರು ಕೂಡ ಇವರು ಅಗ್ರಿಗೇಟರ್ ಏನು ಮಾಡಿದ್ದಾರೆ ಅಂತ ಅಂದರೆ ಅದನ್ನು ಕರೆಕ್ಟಾಗಿ ಅವ್ರು ನಡೆಸ್ಕೊಂಡು ಹೋಗಿಲ್ಲ. ಅದರಿಂದಾಗಿ ಇವಾಗ ಏನು ಮಾಡಿದ್ದಾರೆ ಅಂತ ಅದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದಾರೆ. ಮಹಾರಾಷ್ಟ್ರ ಅಂತಲ್ಲ, ಡೆಲ್ಲಿಲೂ ಕೂಡ ಅಷ್ಟೇ ಸೇಮು. ಅವರು ಕೂಡ ಪರ್ಮಿಷನ್ ಕೊಟ್ಟಿದ್ರು. ಪರ್ಮಿಷನ್ ಕೊಟ್ಟಂಥ ಸಮಯದಲ್ಲಿ ಇವರು ಅದನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡಿಲ್ಲ. ಅದರಿಂದಾಗಿ ಏನು ಮಾಡಿದ್ದಾರೆ ಅಂತ ಅಂದರೆ ಈಗ ಡೆಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಎರಡರಲ್ಲೂ ಕೂಡ ಬ್ಯಾನ್ ಆಗೋಕ್ಕೆ ಮೇಯ್ನ್ ಕಾರಣ ಅದೇನೆ. ಈಗ ಕೆಲವೊಬ್ರು ಏನು ಅಂದ್ಕೊಂಬಿಟ್ಟಿದ್ದಾರೆ ಅಂತಂದರೆ ಈಗ ಮಹಾರಾಷ್ಟ್ರದಲ್ಲಿ ಈ ಥರ ಮಾಡ್ತಾ ಇದ್ದಾರಲ್ಲ, ಕರ್ನಾಟಕದಲ್ಲೂ ಮಾಡಿ ಅಂತ ಹೇಳ್ಬಿಟ್ಟು ತುಂಬ ಪ್ರೆಷರ್ ಆಗ್ತಾಯಿದೆ. ಆ ಟೈಮಲ್ಲಿ ಪರ್ಮಿಷನ್ ಕೊಟ್ಟಿದ್ದಲ್ಲ, ಆ ಟೈಮಲ್ಲೂ ಕೂಡ ನೀವು ಸುಮ್ಮನೆ ಆಗ್ಬಿಡ್ಬೇಕು. ಬೇರೆ ಸ್ಟೇಟ್ಗಳೆಲ್ಲ ಪರ್ಮಿಷನ್ ಇದೆಯಲ್ಲ, ನಮ್ಮ ಸ್ಟೇಟಲ್ಲೂ ಕೂಡ ಪರ್ಮಿಷನ್ ಕೊಡಿ, ಇದ್ರ ಬಗ್ಗೆ ನಮಗೇನು ಅಪೋಸ್ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗಲೂ ಕೂಡ ಹೇಳ್ಬೋದಾಯ್ತಲ್ಲ. ಅದೇ ಹೇಳ್ತಾವ, ಅವ್ರವ್ರ ಅಡ್ವಾಂಟೇಜ್ ಏನೇನಿದೆಯೋ ಆ ಅಡ್ವಾಂಟೇಜಿಗೆ ತಕ್ಕಂಗೆ ಇಲ್ಲಿ ನಡ್ಕೊಳ್ತಾ ಇದ್ದಾರೆ. ಸೊ ಈಗೇನಂತ ಅಂದರೆ ಬೈಕ್ ಟ್ಯಾಕ್ಸಿ ಏನಾದರೂ ಇವಾಗ ಅಪ್ಲಿಕೇಶನ್ ಸ್ಟಾಪ್ ಆದರೆ ತುಂಬ ಜನಕ್ಕೆ ಅಡ್ವಾಂಟೇಜ್ ಆಗುತ್ತೆ. ಅದರಿಂದಾಗಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಈ ರೀತಿ ತುಂಬ ಪ್ರೆಷರ್ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.